ಹಾಯ್ ಹಲೋ ಫ್ರೆಂಡ್ಸ್, ಸಕ್ಕ ಸ್ಪಾಂಜಿ ಆಗಿರೋ ಟೇಸ್ಟಿ ಆಗಿರೋ ಸೋಡಾ ಎಲ್ಲ ಯೂಸ್ ಮಾಡ್ದೇ ಹೋಟೆಲ್ಗಿಂತಲೂ ಟೇಸ್ಟಿ ಆಗಿರೋ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮಲ್ಲಿಗೆ ಅಕ್ಕಿ ನೋಡಿದ್ದು ಮಲ್ಲಿಗೆ ಅಕ್ಕಿ ಇದನ್ನು ನೆನೆಸ್ಕೊತಾ ಇದ್ದೀನಿ. ಇಡ್ಲಿ ನಾಳೆ ಮಾಡ್ತೀವಂದರೆ ಹಿಂದಿನ ದಿನ 5 ರಿಂದ 6 ಗಂಟೆ ಟೈಮು ಅಕ್ಕಿ ನೆಂದರೆ ಸಾಕು, ಆಯಿತಾ. 6 ಗ್ಲಾಸ್ ನಾನಿಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಇದು 5 ರಿಂದ 6 ಗಂಟೆ ಟೈಮ್ ನೆನಿಲಿ. ಮತ್ತು ಅದೇ ಟೈಮಲ್ಲಿ ಸೋಯಾಬೀನ್ಸ್ ಕಾಳು, ಇದು ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ 20 ರಿಂದ 25 ಕಾಳು, ಅರ್ಧ ಮುಷ್ಟಿ ಅಂದ್ಕೊಳ್ಳಿ, ಅಷ್ಟು ನೆನೆಸ್ಕೊತಾ ಇದ್ದೀನಿ. ನಾನಿಲ್ಲಿ 6 ಲೋಟ ಅಕ್ಕಿಗೆ 2 ಲೋಟ ಉದ್ದಿನಬೇಳೆ ನೆನೆಸ್ಕೊತಾ ಇದ್ದೀನಿ. ಉದ್ದಿನಬೇಳೆನ ನೀವು ರುಬ್ಬಿರಲ್ಲ, ಅದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಸೋಯಾಬೀನ್ಸ್ ಮಾತ್ರ ಬೆಳಿಗ್ಗೆನೇ ನೆನೆಸಿ, ಅಂದರೆ ನೀವು ಅಕ್ಕಿ ನೆನೆಸ್ತಿರಲ್ಲ ಆ ಟೈಮಲ್ಲೇ ನೆನೆಸಿ. ಉದ್ದಿನಬೇಳೆ ನಾನೀಗ ಇವಾಗ ನೆಕ್ಸ್ಟ್ ಅರ್ಧ ಗಂಟೆಗೆ ನಾನು ರುಬ್ಬಕ್ಕೆ ಹಾಕ್ತೀನಿ ಅಂದರೆ ಅವಾಗಷ್ಟೇ ನೆನೆಸ್ಕೊಂಡ್ರೆ ಸಾಕು. ಸೊ ಅಲ್ಲಿ ಗ್ರೈಂಡರಲ್ಲಿ ನಾನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗ್ರೈಂಡ್ರಲ್ಲಿ ಬೇಗ ಇದಾಗ್ಬಿಡುತ್ತೆ, ನುಣ್ಣಗಾಗುತ್ತೆ. ಮಿಕ್ಸಿಲಾದರೆ ಬೇಗ ಆಫ್ ಮಾಡ್ಕೋಬೋದು. ಸೊ ಇಡ್ಲಿ ಅಕ್ಕಿ ತರಿಯಾಗಿ ಬರಲಿ, ಆಯಿತಾ. ತುಂಬ ನುಣ್ಣು ಪೇಸ್ಟ್ ಥರ ಹಿಟ್ಟು ಆಡಿಸ್ಕೋಬೇಡಿ. ಸೊ ಎರಡನ್ನೂ ರುಬ್ಬಾಗಿದೆ. ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಕಲಸಿಟ್ಟು ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಉಬ್ಬತ್ತು ಇಡ್ಲಿ ಈ ಥರ ಚೆನ್ನಾಗಿ ಬರುತ್ತೆ. ಸೊ ನಾವಿಲ್ಲಿ ಸೋಯಾಬೀನ್ಸ್ ಹಾಕಿರೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಚೆನ್ನಾಗಿ ಉದ್ದಿನಬೇಳೆ ಚೆನ್ನಾಗಿ ಒದಗುತ್ತೆ ಅದ್ರ ಜೊತೆಯಲ್ಲಿ ರುಬ್ಬೋದ್ರಿಂದ, ಆಯಿತಾ. ನೋಡಿಲಿ ನಾನು ಗ್ಲಾಸಲ್ಲಿ ಕೂಡ ಇಡ್ಲಿ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಟೀ ಗ್ಲಾಸ್, ನಿಮ್ಮ ಮನೇಲಿ ಯಾವ ಥರ ಗ್ಲಾಸ್ ಇದೆ ಅಥವಾ ಸ್ಮಾಲ್ ಸ್ಟೀಲ್ ಕಪ್ಸ್ ಆ ಥರ ಏನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಹಿಟ್ಟು ಹಾಕ್ಕೊಂಡು ಈ ಥರ ಬೇಯಿಸ್ಬೋದು. ಸೊ ನಾನಿಲ್ಲಿ 4 ರಿಂದ 5 ಗ್ಲಾಸಿಗೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಸಣ್ಣ ಟೀ ಕಪ್ಸಲ್ಲಿ. ಇದನ್ನು ಒಂದು ಸಣ್ಣ ಕುಕ್ಕರ್ ಇದೆ, ಅದರೊಳಗಡೆ ಒಂದು ಅರ್ಧದಿಂದ 1 ಲೋಟ ನೀರು ಹಾಕ್ಬಿಟ್ಟು ಒಂದು 15 ರಿಂದ 20 ನಿಮಿಷ ಮುಚ್ತಾ ಇದ್ದೀನಿ, ಆಯಿತಾ. ಇಲ್ಲಿ ನಾನು ಕುಕ್ಕರ್ದು ಗ್ಯಾಸ್ಕೆಟ್ ತೆಗೆದಿದ್ದೀನಿ, ಮೇಲ್ಗಡೆ 1 ಲೋಟ ಮುಚ್ಚಿದ್ದೀನಿ. ಸೊ 20 ನಿಮಿಷ ಸಾಕೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ನೀವು ಈ ಥರ ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ. ಹಾಗೆ ಇಡ್ಲಿ ಪ್ಲೇಟಲ್ಲಿ ಕೂಡ, ಮಾಮೂಲಿ ಪ್ಲೇಟ್ಸ್ ಬರುತ್ತಲ್ಲ ಈ ಥರದ್ದು, ಇದರಲ್ಲಿ ಕೂಡ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿ ಇದನ್ನು ಹಿಟ್ಟು ಹಾಕ್ಕೊಂಡು ಇದರಲ್ಲೂ 15 ರಿಂದ 20 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇಡ್ಲಿನೇ ತಿನ್ನಲ್ಲ ಅಂತ ಅನ್ನೋರು ಕೂಡ 4-5 ಇಡ್ಲಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಇದು ಒಳ್ಳೆ ಕಾಂಬಿನೇಷನ್ನು ಸಾಂಬಾರು ಅಥವಾ ಕಾಯಿ ಚಟ್ನಿ. ನೋಡಿ ಇದು ಇಡ್ಲಿ ಒಂಚೂರು ಪ್ಲೇಟು ಕೂಡ ಅಂಟಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ನೀವು ಅಕ್ಕಿ ತರಿಯಾಗಿ ರುಬ್ಬೋದ್ರಿಂದ ಇಡ್ಲಿ ಮರಳಾಗಿ ಬರುತ್ತೆ. ನಿಮ್ಮ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಥರ ರವೆ ಇಡ್ಲಿ ಥರ ಬರುತ್ತಲ್ಲ ಆ ಥರ ಬರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಸೊ 2 ಥರ ಇಡ್ಲಿ, 1 ಲೋಟದ ಇಡ್ಲಿ, 1 ತಟ್ಟೆ ಅಂದರೆ ಪ್ಲೇಟ್ ಇಡ್ಲಿ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.